ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತ್ರಿಶೂಲ್ ಬಾಬು. ಇವತ್ತು ನಾನು ಬೆಸ್ಟ್ ಪ್ರೈವೇಟ್ ಸ್ಕೂಲ್ ಇನ್ ಮುಳಬಾಗಲ್ ಬಂದಿದ್ದೀನಿ. ಈ ಶಾಲೆಯಲ್ಲಿ ವೆದರು, ನೇಚರು ಹೇಗಿದೆ ಅಂತೆ ಆಗಿದೆ. ಈ ಸ್ಕೂಲಲ್ಲಿ ಪ್ರೈವೇಟ್ ಲ್ಯಾಬು, ಕಂಪ್ಯೂಟರ್ ಲ್ಯಾಬ್ಸು ಮತ್ತು ಆನ್ಲೈನ್ ಎಜುಕೇಷನು ಎಲ್ಲ ಕೊಟ್ಟಿದ್ದಾರೆ. ODC ಸ್ಕೂಲ್ ಅಂತೆ. ಮತ್ತು ಇದು ಬೆಸ್ಟ್ ಸ್ಕೂಲ್ ಇನ್ ಮುಳಬಾಗಲ್ ಆಗಿದೆ, ಪ್ರೈವೇಟ್ ಸ್ಕೂಲು. ಮತ್ತು ಈ ಸ್ಕೂಲಲ್ಲಿ ಏನು ವಿಶೇಷತೆ ಅಂದರೆ ನೇಚರ್ ಹೇಗಿದೆ ಅಂದರೆ ಆಗಿದೆ. ಇದು ಫುಲ್ಲು ಗ್ರೌಂಡು ಮತ್ತು ಈ ಕಡೆ ನೇಚರು. ಇದು ಕಂಪ್ಯೂಟರ್ ಲ್ಯಾಬ್ ಅಂತೆ ಮತ್ತು ಲೈಬ್ರರಿ. ಅಲ್ಲಿ ಮುಂದೆ ಹೋದರೆ ಪ್ರೀಮಿಯಂ ಕ್ಲಾಸ್ ರೂಮ್ಸು, ಎಲ್ಲ ಪ್ರೀಮಿಯಮ್ ಇದೆ. ಬಟ್ ಇದು ಬೆಸ್ಟ್ ಪ್ರೈವೇಟ್ ಸ್ಕೂಲ್ ಇನ್ ಮುಳಬಾಗಲ್ ಅಂತೆ. ಹೇಗೆ ಹೇಳೋದು, ಇಲ್ಲಿ ನೋಡಿ ಗಾರ್ಡನ್ ಎಲ್ಲ ಬೆಳೆಸಿದ್ದಾರೆ. ಮತ್ತು ಈ ಕಡೆ ಎಲ್ಲ ನೋಡಿ, ಇದೆಲ್ಲ ಸ್ಪೋರ್ಟ್ಸ್ ಗ್ರೌಂಡು. ಈ ಸ್ಪೋರ್ಟ್ಸ್ ಗ್ರೌಂಡು ಇಲ್ಲೆಲ್ಲ ಹಿಂಗಿದ್ರೆ ಈ ಪ್ರೈವೇಟ್ ಸ್ಕೂಲು ಹೇಗೆ ಕಟ್ಟಿದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಇಷ್ಟು ದೊಡ್ಡ ಸೈಟ್ ಹೇಗೆ ಸಿಕ್ಕಿದೆ ಇವರಿಗೆ ಇಷ್ಟು ಸ್ಕೂಲಲ್ಲಿ? ಇದು ಬೆಸ್ಟ್ ಪ್ರೈವೇಟ್ ಸ್ಕೂಲ್ ಇನ್ ಮುಳಬಾಗಲ್ ಬ್ರೋ. ನೋಡು, ಏನ್ ಬ್ರೋ ಇದು ಗೌರ್ಮೆಂಟ್ ಸ್ಕೂಲಾ? ನಿಜಾನಾ? ಏನ್ ಈಗಿರ್ತದ ಬ್ರೋ? ಸುಳ್ಳು ಹೇಳ್ತಿದ್ದೀರಲ್ಲ ನೀವೆಲ್ಲ. ನಿಜಾನಾ ಬ್ರೋ? ಹೇಳಿ ಬ್ರೋ ನಿಮ್ಮ ಸ್ಕೂಲ್ ಬಗ್ಗೆ ಏನಾದ್ರು ಒಬ್ಬೊಬ್ರು ಹೇಳಿ ಬ್ರೋ. ಫೇಮಸ್ ಏನಕ್ಕೆ? ನಂಬರ್ 1 ಸ್ಕೂಲ್ ಇನ್ ಮುಳಬಾಗಲ್ ಗೌರ್ಮೆಂಟ್ ಸ್ಕೂಲ್. ಇದು ನಿಜ ಹೇಳ್ತಿದ್ದೀರಾ ಬ್ರೋ? ನಾನು ನಂಬಕ್ ಆಗ್ತಿಲ್ಲ ಬ್ರೋ. ಇದೆಲ್ಲ ಕನ್ನಡ ಮೀಡಿಯಂ ಸ್ಕೂಲ್ ಇದು. ಇಷ್ಟು ಡೆವಲಪ್ಮೆಂಟ್ ಮಾಡಿದೀರಾ? ಬನ್ನಿ ಬ್ರೋ, ನೀವು ಸ್ಕೂಲ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಈ ಕಡೆ ಬನ್ನಿ ಬ್ರೋ. ಎಲ್ಲರ ಎಲ್ಲಿ ಬ್ರೋ ಲೈಬ್ರರಿ? ಅದೇನೆಲ್ಲ ನೋಡೋಣ. ಬನ್ನಿ ಬ್ರೋ ನೋಡೋಣ. ಗೈಸ್, ಇದು ಗೌರ್ಮೆಂಟ್ ಸ್ಕೂಲ್ ಅಂತೆ. ನನ್ನ ಕೈಯಲ್ಲಿ ನಂಬಕ್ಕಾಗ್ತಿಲ್ಲ. ಈ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ವಿರೂಪಾಕ್ಷ ಅಂತೆ. ನೀವು ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ, ಹೇಗಿರ್ತದೆ ಅಂತ ನೋಡಿ. ಇಲ್ಲಿ ನೋಡಿ, ಹುಡುಗರು ಎಷ್ಟನೇ ತರಗತಿ ನೀವೆಲ್ಲ? ಏನು ಇವತ್ತು ಭಾನುವಾರ ಕೂಡ ಸ್ಕೂಲ್ಗೆ ಬಂದಿದ್ದೀರೇನು? ಸ್ಪೆಷಲ್ ಕ್ಲಾಸಸ್ಸಾ? ನಿಮ್ಮ ಸಾರು ಡೆಡಿಕೇಶನ್ಗೆ ಒಂದು ಹ್ಯಾಟ್ಸಪ್. ಈಗೆಲ್ಲ ಮಾಡ್ತಾರೆ ನೋಡಿ ಗಾಯ್ಸ್. ಗಾರ್ಡನ್ ಎಲ್ಲ ಹೇಗಿದೆ, ಹೊಸ ಗಿಡಗಳು, ಬೋಗನ್ವಿಲ್ಲ ಎಲ್ಲ ಇದೆ. ಮತ್ತೆ ಇಲ್ಲಿ ನೋಡಿದ್ರೆ ಎಲ್ಲ ಏನ್ ಬ್ರೋ, ಲೈಬ್ರರಿನಾ ಬ್ರೋ ಇದು? ಗಾಯ್ಸ್ ನಿಜನೇ ಗಾಯ್ಸ್. ಇಲ್ಲಿ ನೋಡಿ ಸರ್ಕಾರಿ ಪ್ರೌಢಶಾಲೆ ವಿರೂಪಾಕ್ಷ ಅಂತಿದೆ. ಇದು ಗೌರ್ಮೆಂಟ್ ಸ್ಕೂಲ್ ಗಾಯ್ಸ್. ಇದು ಮ್ಯಾಥ್ಸ್ ಲ್ಯಾಬು ಗಾಯ್ಸ್. ಎಲ್ಲಾದ್ರೂ ಆಗಲಿ, ಯಾವ ಸ್ಕೂಲಲ್ಲಾದ್ರೂ ಮ್ಯಾಥ್ಸ್ ಲ್ಯಾಬ್ ಇರ್ತದ? ಇರಲ್ಲ. ನಾನು ನೋಡ್ದಂಗೆ, ನಾನು ಓದಿರೋ ಸ್ಕೂಲಲ್ಲಿ ಇತ್ತು. ಯಾಕಂದ್ರೆ ನಾನು ಇದೇ ಸ್ಕೂಲಲ್ಲಿ ಓದಿರೋನು. ಅವಾಗಿಂದ ನಿಮ್ಗೆ ಡೌ ಮಾಡಿದೆ ಅಷ್ಟೇ ನಮ್ಮ ಸ್ಕೂಲ್ ಬಗ್ಗೆ. ಇದು ಮ್ಯಾಥ್ಸ್ ಲ್ಯಾಬು, ಸೈನ್ಸ್ ಲ್ಯಾಬು. ಮತ್ತೆ ಬನ್ನಿ ಇನ್ನ ಮುಂದೆ ಹೋಗೋಣ. ಇಲ್ಲೇ ತೋರಿಸ್ತಾರೆ ಹುಡುಗರೆಲ್ಲ. ಇದು ಕಂಪ್ಯೂಟರ್ ಲ್ಯಾಬ್ ಅಂತೆ. ಅದು ನಾನಿರೋವಾಗ ಇರಲಿಲ್ಲ, ಬಟ್ ಇವಾಗಿದೆ. ಒಳಗಡೆ ನೋಡೋಕ್ಕಾಗಲ್ಲ ಗೈಸ್, ಯಾಕಂದ್ರೆ ಇವತ್ತು ಸಂಡೇ, ಎಲ್ಲ ಕ್ಲೋಸ್ ಇದೆ ಗೈಸ್. ಇದು ಫೀಲ್ಡ್ ಅಂತೆ. ಕಂಟಿನ್ಯೂ ಮುಳಬಾಗಲ್ ತಾಲೂಕಲ್ಲಿ ಖೋ ಚಾಂಪಿಯನ್ಸ್ ಆಗಿರೋ ಸ್ಕೂಲ್ ಇದು. 1 ವರ್ಷ ಬಿಟ್ಟಿಲ್ಲ. ಬಟ್ ಈ ಇಯರ್ ಹುಡುಗರು ಸರಿ ಇಲ್ಲ, ಅದರಿಂದ ಅವ್ರು ಖೋನೇ ಗೆದ್ದಿಲ್ಲ. 3 ಇಯರ್ಸ್ ಆಗಿದೆ ಗೈಸ್ ಇವ್ರು ಗೆದ್ದು. 3 ಇಯರ್ಸಾ 4 ಇಯರ್ಸಾ? ಹಾಂ ಬ್ರೋ, ಹೌದು. ನಿಮ್ಮ ಟೀಚರ್ಸ್ ಬಗ್ಗೆ ಹೇಳಿ ಬ್ರೋ. ಇಲ್ಲೇ ಇರಿ. ಟೆಲ್ ಮಿ ಅಬೌಟ್ ಯುವರ್ ಟೀಚರ್ಸ್. ನಿಮ್ಗೆ ಇಷ್ಟವಾದ ಟೀಚರ್ ಯಾರು? ಅಲ್ಲ, ಅದ್ರ ಸ್ಪೆಷಲ್ ಯಾರು? ಎಸ್ ಸರ್. ಅದೇ ಯಾಕೆ? ಪಾಠ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಚೆನ್ನಾಗಿ ಅರ್ಥ ಆಗಂಗೆ ಇಂಥದ್ದು ಡೌಟ್ ಕ್ಲಿಯರ್ ಮಾಡ್ತಾರೆ. ಮರಗಳನ್ನು ಬೆಳೆಸಿದ ಕಾರಣ ವಯಸ್ಸರು. ನಿಮ್ಗೆ ಇಷ್ಟವಾದ ಸಾರ್ ಯಾರು ಅಂತ ಹೇಳಿ? ವಯಸ್ಸರು. ನಿಜ ಹೇಳಬೇಕು, ಸುಳ್ಳು ಹೇಳಿದ್ರೆ ಸುಳ್ತಾರ ಕಳ್ಸೋದು. ವಯಸ್ಸರ್ ನಿಮ್ಗೆ. SSR ಅಂದ್ರೆ? ಆದ್ರೆ ಈ ಗಿಡ ಮರಗಳನ್ನು ಜಾಸ್ತಿ ಬೆಳೆಸಿರೋದು ವಯಸ್ಸರ್ ಅಲ್ವಾ, ಅದಕ್ಕೆ ತುಂಬಾ ನನಗೆ ಇಷ್ಟ. ಅಂದ್ರೆ ಅವರು ನೆಟ್ಟಿರೋರು ನಾವೆಲ್ಲ ನಾವಿಷ್ಟ ಇಲ್ವಾ? ಹಾಗಾದ್ರೆ ಇಲ್ಲ, ಅವರು ಜಾಸ್ತಿ ಪ್ರಿಫರೆನ್ಸ್ ಅಂದ್ರೆ ವಾತಾವರಣ ಚೆನ್ನಾಗಿರ್ಬೇಕಂದ್ರೆ ಪ್ರಿಫರೆನ್ಸ್ ಕೊಟ್ಟಿರೋದು ಅವರೆಲ್ಲ ಫಸ್ಟ್. ಅದಕ್ಕೆ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡಿರೋದು ನಾವು. ಮತ್ತೆ ಬನ್ನಿ ನಿಮ್ಮ ಸ್ಕೂಲಿನ ಎಕ್ಸ್ಪ್ಲೋರ್ ಮಾಡೋಣ, ಮಾತಾಡೋಣ. ಹೆಂಗ್ ಬ್ರೋ, ನಿಮ್ಮ ಸ್ಪೋರ್ಟ್ಸ್ ಟೀಚರ್ ಎಲ್ಲ ಇದ್ದಾರಾ? ಹೇಗ್ ಬ್ರೋ, ಹೇಗಿದ್ದಾರೆ ಎಲ್ಲ? ಬನ್ನಿ ಗೈಸ್. ಇಲ್ಲಿ ನೋಡಿ, ಸರ್ಕಾರಿ ಪ್ರೌಢಶಾಲೆ ವಿರೂಪಾಕ್ಷ ಅಂತ ಹಾಕಿದ್ದಾರೆ. ಇಲ್ಲಿ ನಿಮ್ಮ ಕ್ಲಾಸಸ್ ರೂಮ್ ಎಲ್ಲಿದೆ? ಮಯೂರ ರಂಗಮಂದಿರ ಗೈಸ್. ಇದು ಮಯೂರ ರಂಗಮಂದಿರ ಅಂತ ಹೊಸ ಅದು ಕಟ್ಸಿರೋದು, ನಮ್ಮ ಬ್ಯಾಚ್ಗೆ ಕಟ್ಸಿದ್ದು.
ಯಾರೋ ಕಷ್ಟಪಟ್ಟರೆ ಯಾರೋ ಎಂಜಾಯ್ ಮಾಡ್ತಿದ್ದಾರೆ, ಇವರೇ ಎಂಜಾಯ್ ಮಾಡ್ತಿರೋರು. ನಾವು ಕಷ್ಟಪಟ್ಟಿರೋದಕ್ಕೆ. ಸಿಬ್ಬಂದಿ ಅಂದರೆ ಸ್ಟಾಫ್ ರೂಮು ಮತ್ತು ವೆಯ್ಟ್ ಮಾಡಿ ಗೈಸ್, ಇಲ್ಲೇ ತೋರಿಸ್ತೀನಿ. ಸ್ಪೋರ್ಟ್ಸ್ ರೂಮು ಮತ್ತು ನೋಡಿ ಇವರೆಲ್ಲ ನಮ್ಮ ಗ್ಯಾಂಗು. ಇದು 8th ರೂಮು ಗೈಸ್. ನಿಮ್ಗೇನಾದರೂ ಪ್ರಾಬ್ಲಮ್ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಆಗಿ, ನಮ್ಮ ಗ್ಯಾಂಗ್ ಇದೆ, ಯಾರನ್ನ ಹೊಡಿಬೇಕಂದ್ರೆ ಹೊಡೆದ್ಬೇಡ. ಬೇಜಾರು ಮಾಡ್ಕೊಂಡಿದ್ರೆ ಕಾಂಟ್ಯಾಕ್ಟ್ ಆಗಿ, ನಮ್ಮ ಗ್ಯಾಂಗ್ ಇದೆ, ಯಾರಾದರೂ ಬಂದು ಒಂದು ಮಾತಂದ್ರೆ ಹೇಳಿ ಹೊಡೆದ್ಬಿಡೋಣ ಹೋಗ್ಬಿಟ್ಟು. ಹಾಂ, ಒಳ್ಳೇದನ್ನು ಬಯಸ್ತೀರಾ ಗೈಸ್? ಗೈಸ್ ಇದು ರಂಗಮಂದಿರ, ಎಲ್ಲ ಸೈಕ್ ಇದೆ ಗೈಸ್. ಇದು ಈಗ ತಾನೇ ಎಂಟ್ರ್ ಆಗ್ತಿದ್ದೀನಿ ಆಫೀಸ್ ರೂಮ್ಗೆ. ಇದೇ ಕಚೇರಿ. HM ಹೆಸರೇನು? ಶ್ರೀಲಕ್ಷ್ಮಿ ಮೇಡಮ್ ರೂಮ್ ಇದು. ಶ್ರೀಲಕ್ಷ್ಮಿ ಅಂತೆ ಬಂದ್ರೆ ಗೈಸ್ ಇದು SLC ರೂಮು. ಬಂದಾಗಿಂದ ಒಬ್ರು ಓದ್ತಿಲ್ಲ, ನಾನು ನೋಟ್ ಮಾಡಿರೋದು. ಗೈಸ್ ಇದು 9th ರೂಮ್ ಅಂತೆ. ಮತ್ತೆ ಇದು ಡೈನಿಂಗ್ ಹಾಲು, ಫುಡ್ ರೂಮ್ ಅಂದರೆ ಸಾರವರೆಲ್ಲ ಊಟ ತಿನ್ನೋ ರೂಮ್ ಅಂತೆ. ಮತ್ತೆ ಇದು ಅಡುಗೆ ರೂಮು. ಹೀಗೆಲ್ಲ ಇದೆ. ಈ ವಾತಾವರಣ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತೆ ವಾಶ್ರೂಮ್ಸ್ಗೋಸ್ಕರ ನೀವು ಓದಕ್ ಬರ್ತಿದ್ದೀರಾ? ವಾಶ್ರೂಮ್ ಯೂಸ್ ಮಾಡಕ್ ಬರ್ತಿದ್ದೀರಾ? ಅಲ್ಲಿ ಚೆನ್ನಾಗಿದೆ ಅಂತ, ವಾಶ್ರೂಮ್ ಹೇಗಿದೆ ಅಂತ ತೋರ್ಸಕ್ಕೆ ನಾವು ಕರೀತಾ ಇದ್ದೀವಿ ಅಷ್ಟೇ. ಓಕೆ ಗೈಸ್, ಕ್ಲಾಸ್ ರೂಮ್ ಹೇಗಿರ್ತದೆ ಅಂತ ತೋರಿಸ್ತೀನಿ. ಕ್ಲಾಸ್ ರೂಮ್ ಆಮೇಲೆ ಸ್ಕೂಲ್ ಬಗ್ಗೆ ಸ್ವಲ್ಪ ಮಾತಾಡಿ, ಹುಡುಗರ ಜೊತೆ ಮಾತಾಡಿ ವಿಡಿಯೋ ಮುಕ್ತಾಯ ಮಾಡೋಣ. ಬೆಳಗ್ಗೆ ಊಟ ತಿಂದಿರ ಇದು ಬಂದುಬಿಟ್ಟಿದ್ದೀವಿ ಮುಖ ತೊಳ್ಕೊಂಡು. ಗೈಸ್ ಇದೇ ಕ್ಲಾಸ್ ರೂಮು ನೋಡಿ. ಈ ಕ್ಲಾಸ್ ರೂಮು ಎಷ್ಟು ಪ್ರೀಮಿಯಂ ಲುಕ್ ಇದೆ ಅಂತ ನೋಡಿ. ಎಲ್ಲರೂ ಓದ್ದಂಗೆ ಆ್ಯಕ್ಟಿಂಗ್ ಮಾಡ್ತಿದ್ರೆ ನಿಜ ಓದ್ತಿಲ್ಲ. ನಾನು ಸಾರ್ ಬಂದಲೇ ಓದೋದ. ಮತ್ತೆ ಗೈಸ್ ಆಗಂತೂ ನೋಡೋಕ್ಕೆ ಹೇಗೆ ಇತ್ತು ಈ ಸ್ಕೂಲು. ಇವಾಗ ನೋಡಿದ್ರೆ ಫುಲ್ ಪ್ರೀಮಿಯಂ ಲುಕ್ ಬಂದಿದೆ. ಇದೆಲ್ಲ ಬೋರ್ ಕೂಡ. ಓಕೆ ಗಾಯ್, ಇಷ್ಟಿಗೆ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಬಟ್ ಇಲ್ಲಿ ಬೆಸ್ಟ್ ಟೀಚರ್ಸು, ಯಾವ ಟೀಚರ್ಸ್ ಏನೇನು ಟೀಚ್ ಮಾಡ್ತಾರಂತೆ ಹುಡುಗರಿಂದನೇ ತಿಳ್ಕೊಳ್ಳೋಣ. ಸಬ್ಜೆಕ್ಟ್ ಯಾವ್ಯಾವ ಸಬ್ಜೆಕ್ಟ್ ಯಾವ ಟೀಚರ್ ಟೀಚ್ ಮಾಡ್ತಾರೆ, ನಿಮ್ಮ ಫೇವ್ರೆಟ್ ಟೀಚರು ಮತ್ತು ಅವ್ರ ಹೆಸರು ಹೇಳಿದ್ರೆ ಸಾಕು. ಹೇಳ್ರು ಎಲ್ಲರೂ ಇಷ್ಟ. ಅವ್ರು ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ ಹೇಳ್ರು ಅಂತಿದ್ದೀನಿ. MJ ಸರ್ ಅಂತ ಹಿಂದಿ. ಇಲ್ಲಿ ಬಂದು ಮಾತಾಡೋ. ಹೇಳ್ರು MJ ಸರ್ ಅಂತೂ ಹಿಂದಿ ಚೆನ್ನಾಗಿ ಪಾಠ ಮಾಡ್ತಾರೆ, ಚೆನ್ನಾಗಿ ಕಲಿಸ್ಕೊಡ್ತಾರೆ. ಮ್ಯಾಥ್ಸ್ ಅಂತ SSR ಕರೆಕ್ಟಾಗಿ ಮಾಡ್ಕೊಡ್ತಾರೆ. GS ಸರ್ ಬಂದು ಸಮಾಜದಲ್ಲಿ ಮಾಡ್ಕೊಡ್ತಾರೆ. ಕನ್ನಡ ಬಂದು MJ ಸರ್ ಎಲ್ಲ ಹೇಳ್ಕೊಡ್ತಾರೆ. ಇಂಗ್ಲೀಷು PBK ಸರ್ ಅಂತಿದ್ದಾರೆ, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ. PBK ಸರ್ ಮತ್ತೆ ಶ್ರೀದೇವಿ ಮಿಸ್ಸು, GB ಮಿಸ್ಸು ಅವರೆಲ್ಲ ಇಂಗ್ಲೀಷ್ ಚೆನ್ನಾಗಿ ಮಾಡ್ತಾರೆ. OS ಸರ್ ವಿಜ್ಞಾನ ಮಾಡ್ತಾರೆ. ಓಕೆ ಗೈಸ್, ಹೆಂಗಿದೆ ನಿಮಗೆ ಸ್ಕೂಲು ಎಲ್ಲ? ಹೇಗೆ ನಿಮಗೆಲ್ಲ ಓಕೆನಾ? ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಇರೋ ವಾತಾವರಣ ಎಲ್ಲ ಇದ್ದಂಗೆ ಬೇರೆ ಸ್ಕೂಲಲ್ಲಿ ಎಲ್ಲಿ ಇರೋದಿಲ್ಲ. ನಂಬರ್ 1 ನೋಡಿ ಗೈಸ್, ನಂಬರ್ 1 ಸ್ಕೂಲು. ನಮ್ಮದೇ ರಿಸಲ್ಟ್ಗಳು ಪ್ರತಿ ಇಯರ್ 100% ಸಿಗುತ್ತೆ. ಮತ್ತೆ ತಾಲೂಕಲ್ಲ ಅಲ್ಲ ಗೈಸ್, ಜಿಲ್ಲೆಯಲ್ಲಿ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ಬಂದಿದೆ ಅವರಿಗೆ. ಮತ್ತು ಈ ಸ್ಕೂಲು ಇಷ್ಟು ಡೆವಲಪ್ಮೆಂಟ್ ಕಾರಣಕ್ಕೆ SSR, AN ಸರ್, YS ಸರ್ ಮತ್ತು ಇಷ್ಟು ಡೆವಲಪ್ಮೆಂಟ್ ಆಗಿರೋದು ಅವರಿಂದನೇ. ಇಷ್ಟು ಡೆವಲಪ್ಮೆಂಟ್ ಆಗಿ ಮತ್ತು NJ ಸರ್ ಕಷ್ಟಪಟ್ಟಿದ್ದಾರೆ. ಇಷ್ಟು ಹೇಳು ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.